ಅಶೋಕ್ ಅವನ ಸಣ್ಣ ರೆಸ್ಟೋರೆಂಟ್ನಲ್ಲಿ ಕೂತು ಹಣ ಎಣಿಸ್ತಾ ಇದ್ದ. ಆಗ ಅವನ ಬಿಸ್ನೆಸ್ ಪಾರ್ಟ್ನರ್ ರಾಜೇಶ್ ಅವನ ಹತ್ರ ಬಂದು ಹೇಳ್ತಾನೆ, ಏ ಅಶೋಕ್, ಈ ವರ್ಷ ನಮ್ಮ ಮ್ಯಾಗಿ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಭ ಆಗಿದೆ. ನಾನು ನಿನ್ನ ಹತ್ರ ಪಾರ್ಟ್ನರ್ಶಿಪ್ ಬಗ್ಗೆ ಮುಂಚೆನೆ ಮಾತಾಡಿದ್ದೆ, ನೀನೇ ಭಯಪಟ್ಟು ಬೇಡ ಅಂದಿದ್ದೆ. ನೀನ್ ಸರಿಯಾಗೇ ಹೇಳಿದೆ ಅಶೋಕ್. ನಾನು ಅನ್ಕೊಂಡಿದ್ದೆ ಈ ಬಿಸ್ನೆಸ್ ಮುಂದೆ ನಡೆಯೋದಿಲ್ಲ ಅಂತ. ಅಶೋಕ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವಂತ ಮೋಹನ್ ಅನ್ನುವಂತ ವ್ಯಕ್ತಿ ಅವ್ರ ಹತ್ರ ಬಂದು ಹೇಳ್ತಾನೆ, ಈ ವ್ಯಾಪಾರ ಇಷ್ಟು ಬೆಳೆಯೋದಕ್ಕೆ ರಾಜೇಶ್ ಅವರ ಕೈವಾಡ ತುಂಬಾನೇ ಇದೆ ಯಜಮಾನ್ರೆ. ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಅವರೇ ಅಡ್ಗೆ ಮನೆಗೆ ಬಂದು ಸ್ವತಃ ಅವರೇ ಗ್ರಾಹಕರಿಗೋಸ್ಕರ ಮ್ಯಾಗಿ ಮಾಡ್ತಾರೆ. ನಿನ್ ಕೆಲಸ ಎಷ್ಟಿದೆಯೋ ಅಷ್ಟೇ ನೋಡ್ಕೊ ಮೋಹನ್. ಎಷ್ಟು ಸಲ ಹೇಳಿದ್ದೀನಿ ಇಬ್ರು ಪಾರ್ಟ್ನರ್ಸ್ ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಬಾರ್ದು ಅಂತ. ಅಷ್ಟನ್ನ ಹೇಳಿ ಅಶೋಕ್ ಅವನ ಮನೆಗೆ ಹೊರಡ್ತಾನೆ. ಏನಾಯ್ತು ರೀ, ನಿಮ್ ಮುಖದಲ್ಲಿ ಯಾಕಿಷ್ಟು ಕೋಪ ಕಾಣಿಸ್ತಾ ಇದೆಯಲ್ಲ? ನಾನು ರಾಜೇಶ್ ಇಬ್ರು ಸೇರ್ಕೊಂಡು ಈ ರೆಸ್ಟೋರೆಂಟ್ನ ಓಪನ್ ಮಾಡಿದ್ವಿ. ಯಾರು ನೋಡಿದ್ರು ನನ್ನ ಪಾರ್ಟ್ನರ್ ರಾಜೇಶ್ ಬಗ್ಗೆನೇ ಹೊಗಳುತ್ತಾ ಇರ್ತಾರೆ. ನನ್ನ ಹೆಸರು ಯಾರು ಕೂಡ ತಗೊಳ್ಳೋದೇ ಇಲ್ಲ. ರೆಸ್ಟೋರೆಂಟ್ಗೆ ಬರೋ ಎಲ್ಲ ಗ್ರಾಹಕರು ಕೂಡ ಕೇವಲ ರಾಜೇಶ್ ರಾಜೇಶ್ ಅಂತಾನೆ ಮಾತಾಡ್ತಿರ್ತಾರೆ. ಇದು ತುಂಬಾ ಗಂಭೀರವಾದ ವಿಷಯ ಅಶೋಕ್. ಹೀಗೆ ನಡೀತಾ ಇದ್ರೆ ಒಂದಿನ ನಿಮ್ಮ ಅಂಗಡಿಗೆ ಗ್ರಾಹಕರು ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. ಒಂದ್ ವೇಳೆ ರಾಜೇಶ್ ನಿನ್ನ ಅಂಗಡಿ ಪಾರ್ಟ್ನರ್ಶಿಪ್ ನಿಂದ ಹೊರಗಡೆ ಹಾಕ್ಬಿಟ್ರೆ ನೀವೇನ್ ಮಾಡ್ತೀರಾ ಅಂತ ಯೋಚನೆ ಮಾಡಿದೀರಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನೀ ನನ್ನ ಹೆಂಡತಿ ಅಲ್ವಾ, ನೀನೇ ಹೇಳು, ನಾನೇನ್ ಮಾಡ್ಲಿ? ನೋಡಿ, ವ್ಯಾಪಾರನೇ ಬೇರೆ, ಗೆಳೆತನನೇ ಬೇರೆ. ನನ್ ಪ್ರಕಾರ ನೀವು ಪ್ರೊಫೆಷನಲ್ ಆಗಿರೋದೇ ಒಳ್ಳೇದು. ರಾಜೇಶ್ ನಿಮ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾನೆ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಹೇ ಮುಟ್ಟಾಳ, ನಿನ್ಗೆ ಯಾವಾಗ ಅರ್ಥ ಆಗುತ್ತೆ? ರಾಜೇಶ್ ದಿನ ಎಷ್ಟು ಪೇಪರ್ ಮೇಲೆ ಸೈನ್ ಮಾಡ್ತಾನೆ, ಹಾಗೆ ಅವನ್ಗೆ ಬ್ಲಾಂಕ್ ಪೇಪರ್ ಕೊಟ್ಟು ಸೈನ್ ಮಾಡಕ್ ಹೇಳು. ಆಗ ರಾಜೇಶ್ ಯಾವಾಗ್ಲೂ ನಿನ್ ಹಿಂದೆನೆ ಓಡಾಡ್ತಾ ಇರ್ತಾನೆ. ಮತ್ತೆ ಅವನೆಲ್ಲಾ ಪ್ರಾಪರ್ಟಿನ ನನ್ನ ಹೆಸರಲ್ಲಿ ಮಾಡು. ಅರೇ ವಾ, ಇವತ್ತು ನೀನು ಆ ಗಾದೆಗೆ ಸರಿಯಾದ ಅರ್ಥ ಕೊಟ್ಟೆ. ಒಬ್ಬ ಯಶಸ್ಸಿನ ಗಂಡನ ಹಿಂದೆ ಒಬ್ಳು ಹೆಂಡತಿ ನಿಂತಿರ್ತಾಳೆ ಅಂತ. ಮಾರನೇ ದಿನ ಅಶೋಕ್ ರಾಜೇಶ್ ಮನೆಗೆ ಹೋದ. ಆದ್ರೆ ಅಲ್ಲೋಗ್ ಅವನ್ ನೋಡ್ದಾಗ ರಾಜೇಶ್ ಎಲ್ಲೋ ಹೋಗೋದಕ್ಕೆ ತಯಾರಾಗ್ತಾ ಇರ್ತಾನೆ. ಏನಾಯ್ತು ರಾಜೇಶ್, ನೀನ್ ಎಲ್ಗೋ ಹೊರಟಿರೋ ಹಾಗಿದೆ? ಹಾ ಹೌದು ಅಶೋಕ್, ಅದೇನಂದ್ರೆ ಕೆಲವು ದಿನಗಳ ಹಿಂದೆ ನಾನು ಕಿತ್ಲೆ ಹಣ್ಣಿನ ತೋಟನ ತಗೊಂಡಿದ್ದೆ. ಅದನ್ನಿವತ್ತು ನಾನು ನನ್ನ ಹೆಂಡತಿ ಮತ್ತೆ ಮಗಳಿಗೆ ತೋರ್ಸಕ್ ಕರ್ಕೊಂಡು ಹೋಗ್ತಿದ್ದೀನಿ. ರಾಜೇಶ್ ಮಾತನ್ನ ಕೇಳಿ ಅಶೋಕ್ಗೆ ತುಂಬಾ ಹೊಟ್ಟೆ ಕಿಚ್ಚು ಬರೋದಕ್ಕೆ ಶುರುವಾಯ್ತು. ಓಹೋ, ಇವನೀಗ ಕಿತ್ಲೆ ಹಣ್ಣಿನ ವ್ಯಾಪಾರನೂ ಕೂಡ ಮಾಡ್ತಿದ್ದಾನಾ? ನನ್ನ ಹೆಂಡತಿ ನನ್ಗಿವತ್ತು ಒಳ್ಳೆ ಉಪಾಯನೇ ಕೊಟ್ಟಿದ್ದಾಳೆ. ಅಶೋಕ್ ನಗುತ್ತಾ ರಾಜೇಶ್ ಕಡೆ ನೋಡ್ತಾನೆ. ಇದು ನಮ್ಮ ಬಿಸ್ನೆಸ್ನ ಡಾಕ್ಯುಮೆಂಟ್. ಇದಕ್ಕೆ ನಿನ್ನ ಸಿಗ್ನೇಚರ್ ಬೇಕಾಗಿತ್ತು. ಒಂದ್ಸಲ ಇದನ್ನ ಓದು. ನೀನೇನ್ ಮಾತಾಡ್ತಿದ್ಯಾ ಗೆಳೆಯ? ನಂಬಿಕೆ ಅಂತ ಒಂದ್ ಪದ ಇರುತ್ತಲ್ವಾ? ಇಷ್ಟು ವರ್ಷ ನೀನು ಯಾವ ಪೇಪರ್ಗೆಲ್ಲ ಸೈನ್ ಹಾಕ್ಸಿದ್ಯೋ ಯಾವತ್ತಾದ್ರೂ ಅದನ್ನ ಓದಿದಿನಾ? ಮತ್ ಇವಾಗ ಯಾಕೆ ಓದ್ಲಿ? ಇರು, ಸೈನ್ ಮಾಡ್ತೀನಿ. ಅಷ್ಟ್ ಹೇಳಿ ರಾಜೇಶ್ ಎಲ್ಲಾ ಪೇಪರ್ ಮೇಲೆ ಸೈನ್ ಹಾಕ್ತಾನೆ. ಅಶೋಕ್ ಖುಷಿಯಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ರಾಜೇಶ್ ಅವನ ಮನೆಯವ್ರನ್ನೆಲ್ಲಾರನ್ನೂ ಕಿತ್ತಳೆ ತೋಟಕ್ಕೆ ಕರೆದುಕೊಂಡು ಹೋಗಿ ಕಾರಿನಲ್ಲಿ ವಾಪಸ್ ಬರ್ತಾ ಇರ್ತಾನೆ. ಆಗ ಅವರು ನೋಡ್ತಾರೆ, ಒಬ್ಬ ಗಾಯಗೊಂಡಿರೋ ವ್ಯಕ್ತಿ ರಸ್ತೆ ಮೇಲೆ ಬಿದ್ದಿರ್ತಾನೆ. 10 ವರ್ಷದ ಬಾಲಕ ಒಬ್ಬ ಅಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾನೆ. ರಾಜೇಶ್ ಕೂಡ್ಲೆ ಕಾರ್ನಿಂದ ಇಳಿದು ಆ ಹುಡುಗನ್ನ ಕೇಳ್ತಾನೆ, ಏನಾಯ್ತು ಪುಟ? ಯಾರಿವ್ರು? ಆಕ್ಸಿಡೆಂಟ್ ಹೇಗಾಯ್ತು? ಇವರು ನಮ್ಮ ಅಪ್ಪ. ನಾವಿಬ್ರು ರಸ್ತೆ ದಾಟ್ತಾ ಇದ್ವಿ. ಆಗ ಒಂದ್ ಕಾರ್ ಬಂದು ಇವರಿಗೆ ಗುದ್ಬಿಟ್ಟು ಹೋಯ್ತು. ನೀನ್ ಚಿಂತೆ ಮಾಡಬೇಡ, ನಾನು ಈಗಲೇ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನೀವು ತುಂಬಾ ಒಳ್ಳೆ ವ್ಯಕ್ತಿ. ನಮ್ಮ ಹತ್ರ ಯಾರೂ ಬರ್ಲಿಲ್ಲ. ನಾನು ಎಷ್ಟೊಂದ್ ಜನನ ಸಹಾಯ ಕೇಳ್ದೆ, ಆದ್ರೆ ಯಾರೂ ನಮ್ಮ ಹತ್ರ ಬರ್ಲಿಲ್ಲ. ರಾಜೇಶ್ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಆ ವ್ಯಕ್ತಿಯನ್ನ ನೋಡಿ ರಾಜೇಶ್ಗೆ ಹೇಳ್ತಾರೆ, ಐ ಆಮ್ ಸಾರಿ ಸರ್, ನಂಗೆ ಇವ್ರನ್ನ ಉಳಿಸೋದಕ್ಕಾಗ್ಲಿಲ್ಲ. ಅದನ್ನ ಕೇಳಿ ಆ ಹುಡುಗ ಜೋರಾಗಿ ಅಳೋದಕ್ ಶುರು ಮಾಡ್ತಾನೆ. ರಾಜೇಶ್ ಆ ವ್ಯಕ್ತಿಯ ಅಂತಿಮ ಸಂಸ್ಕಾರವನ್ನ ಮಾಡ್ತಾನೆ. ಮತ್ತೆ ಆ ಬಾಲಕನನ್ನ ಅವರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ ಬಾಲಕ ಅಳೋದನ್ನ ನೋಡಿ ರಾಜೇಶ್ ಮಗಳು ಸಂಧ್ಯಾ ಹೇಳ್ತಾಳೆ, ನಿನ್ ಹೆಸರೇನು? ನನ್ನ ಹೆಸರು ಅಂಕುಶ್ ಅಂತ. ನೀನು ಚಿಂತೆ ಮಾಡಬೇಡ ಅಂಕುಶ್, ಇನ್ಮುಂದೆ ನಿನ್ನೆಲ್ಲಾ ಜವಾಬ್ದಾರಿನೂ ನಂದು. ನೀನ್ ಇನ್ಮೇಲೆ ನನ್ನ ತಂದೆ ಅಂತಾನೆ ಅನ್ಕೋ. ಮಾರನೇ ದಿನ ರಾಜೇಶ್ ಅವನ ರೆಸ್ಟೋರೆಂಟ್ಗೆ ಹೋದ. ಆದ್ರೆ ರೆಸ್ಟೋರೆಂಟ್ನ ಬೋರ್ಡ್ನ ನೋಡಿ ರಾಜೇಶ್ಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಈ ಬೋರ್ಡಲ್ಲಿ ನನ್ನ ಹೆಸರೇ ಮಾಯ ಆಗಿದೆಯಲ್ಲ.
ಅಷ್ಟನ್ನ ಹೇಳಿ ರಾಜೇಶ್ ಸೀದಾ ರೆಸ್ಟೋರೆಂಟ್ ಒಳಗಡೆ ಹೋಗಿ ಅಶೋಕ್ ಹತ್ರ ಹೋಗಿ ಹೇಳ್ತಾನೆ, ಅಶೋಕ್, ಬೋರ್ಡಲ್ಲಿರೋ ನನ್ನ ಹೆಸರನ್ನ ಯಾಕೆ ತೆಗ್ದಾಕ್ತೆ? ಕೇವಲ ಈ ಬೋರ್ಡಿಂದ ಅಷ್ಟೇ ಅಲ್ಲ ರಾಜೇಶ್, ಈ ರೆಸ್ಟೋರೆಂಟಿಂದ ಮತ್ತೆ ನಿನ್ನ ಮನೆಯಿಂದ ನಿನ್ನ ಹೆಸರನ್ನ ಕೂಡ ತೆಗ್ದಾಕಿದೀವಿ. ನೀನೇನ್ ಹೇಳ್ಬೇಕು ಅಂತಿದ್ಯಾ? ಅದೇ ನೀನ್ ನೆನ್ನೆ ಒಂದು ಪೇಪರ್ಗೆ ಸೈನ್ ಮಾಡಿದ್ಯಲ್ಲ, ಅದರಲ್ಲಿ ನಾನು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್, ನಿನ್ನ ಮನೆ ಮತ್ತೀ ರೆಸ್ಟೋರೆಂಟ್ ನನ್ನ ಹೆಸ್ರಿಗೆ ಬರ್ಸಿದ್ದೀನಿ. ಈಗ ನೀನು ಬೀದಿಗೆ ಬಿದ್ದಿರೋ ಬಿಕಾರಿ. ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ನಾನ್ ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ ಗೊತ್ತಾ? ಯಾಕೆಂದ್ರೆ ನಾನು ಈ ರೀತಿ ಮಾಡ್ಲೇಬೇಕಾಗಿತ್ತು. ನಾವಿಬ್ರು ಜೊತೆಯಾಗಿ ಸೇರ್ಕೊಂಡೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಹೆಸರು ಮಾತ್ರ ನೀನ್ ಮಾಡ್ತಾ ಇದ್ದೆ. ಅದಕ್ಕೆ ನಿನ್ನ ಹೆಸರನ್ನ ನಾನು ಎಲ್ಲಾ ಕಡೆನೂ ತೆಗ್ದಾಕ್ದೆ. ಈಗ ನೀನ್ ಇಲ್ಲಿಂದ ಮರ್ಯಾದೆಗೆ ಹೋದ್ರೆ ಸರಿ. ರಾಜೇಶ್ ಬೇಜಾರಿನಿಂದ ಅವನ್ ಮನೆಗೆ ವಾಪಸ್ ಹೋಗ್ತಾನೆ. ಮನೆಯಲ್ಲಿ ಪೊಲೀಸರು ನಿಂತಿರೋದನ್ನ ನೋಡಿ ಅವನ್ಗೆ ಆಶ್ಚರ್ಯ ಆಗುತ್ತೆ. ಏನಾಯ್ತು? ನಮ್ಮ ಮನೇಲಿ ಪೊಲೀಸರು ಹಾಕಿದ್ದಾರೆ. ಸರ್, ಈಗ ನಿಮ್ಮ ಮನೆ ಅಶೋಕ್ ಅವ್ರ ಹೆಸರಲ್ಲಿದೆ. ನೀವಿನ್ನೂ ಈ ಮನೇಲಿ ಇರೋ ಹಾಗಿಲ್ಲ. ಮತ್ತೆ ಈ ಮನೇಲಿರೋ ಯಾವುದೇ ವಸ್ತು ಕೂಡ ನೀವು ತಗೊಂಡು ಹೋಗೋ ಹಾಗಿಲ್ಲ. ಪ್ಲೀಸ್ ನಮ್ ಜೊತೆ ಕೋಪರೇಟ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮನ್ನ ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ರಾಜೇಶ್ ಅವನ ಪತ್ನಿ ರುಚಿ ಮತ್ತೆ ಮಗಳು ಸಂಧ್ಯಾ ಮತ್ತೆ ಅಂಕುಶ್ನ ಕರ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಆಗ ಜೋರು ಮಳೆ ಬರೋದಕ್ಕೆ ಶುರುವಾಯ್ತು. ನಾವೀಗೇನ್ ಮಾಡೋದು? ನಿಮ್ ಪಾರ್ಟ್ನರ್ ನಮ್ಗೆ ತುಂಬಾನೇ ಮೋಸ ಮಾಡ್ಬಿಟ್ಟ. ನನ್ಗನ್ಸುತ್ತೆ ಇದು ಅಂಕುಶಿಂದಾನೇ ಆಗಿರೋದು ಅಂತ. ನೋಡಿ ಅಪ್ಪ, ಇವ್ನ್ ಯಾವಾಗ ನಮ್ ಜೀವನಕ್ಕೆ ಬಂದ್ನೋ ಅವಾಗಿಂದಾನೇ ಈಗ ಆಗ್ತಾ ಇರೋದು. ಆ ಥರ ಏನೂ ಇಲ್ಲ ಸಂಧ್ಯಾ, ಇದರಲ್ಲಿ ಅಂಕುಶ್ ದೋಷ ಏನೂ ಇಲ್ಲ. ನನಗೆ ಮೋಸ ಮಾಡಿದ್ದು ನನ್ನ ಪಾರ್ಟ್ನರ್ ಅಷ್ಟೇ. ರಾಜೇಶ್ ಮನೆಯವರನ್ನೆಲ್ಲ ತೋಟಕ್ಕೆ ಕರ್ಕೊಂಡು ಹೋದ. ಮತ್ತವರು ರಾತ್ರಿ ಇಡೀ ಕಿತ್ತಲೆ ತೋಟದಲ್ಲಿ ಮಳೆಯಲ್ಲಿ ನೆನ್ಕೊಂಡೇ ಕಾಲ ಕಳೆದ್ರು. ಮಾರನೇ ದಿನ ರಾಜೇಶ್ ಹೆಂಡತಿ ಅವನಿಗೆ ಹೇಳ್ತಾಳೆ, ಇವಾಗೇನ್ ಮಾಡೋದು ರೀ? ನಿನ್ನೆಯಿಂದ ನಾವೇನು ತಿಂದೇ ಇಲ್ಲ. ನಿಮ್ ಬಿಸ್ನೆಸ್ ಕೂಡ ಹಾಳಾಗೋಯ್ತು. ನನ್ನ ಜೇಬಲ್ಲಿ ಒಂದು ಬಿಡ್ಗಾಸ್ ಕೂಡ ಇಲ್ಲ ರುಚಿ. ಅಲ್ಲಿ ತನಕ ಈ ಕಿತ್ಲೆಹಣ್ಣು ತಿನ್ಕೊಂಡೇ ನಮ್ಮ ಜೀವನ ನಡೆಸೋಣ ರುಚಿ. ಅಷ್ಟನ್ನ ಹೇಳಿ ರಾಜೇಶ್ ಮರದಿಂದ ಕಿತ್ಲೆ ಹಣ್ಣನ್ನ ಕಿತ್ಕೋತಾನೆ. ಆದ್ರೆ ಕಿತ್ಲೆ ಹಣ್ಣನ್ನ ತೆಗೆದು ನೋಡಿದಾಗ ಅದ್ರಲ್ಲಿರೋದನ್ನ ನೋಡಿ ಅವನಿಗೆ ತುಂಬಾನೇ ಆಶ್ಚರ್ಯ ಆಯ್ತು. ಕಿತ್ಲೆ ಹಣ್ಣಿನ ಒಳಗಡೆ ಬಿಸಿ ಬಿಸಿ ಮ್ಯಾಗಿ ಇತ್ತು. ಏನಿದು ಅಪ್ಪ? ಕಿತ್ಲೆ ಹಣ್ಣಿನ ಒಳಗಡೆ ಮ್ಯಾಗಿ? ಇದೊಂದು ಚಮತ್ಕಾರ. ಮತ್ತೆ ರಾಜೇಶ್ ನೋಡ್ತಾನೆ, ಅವನು ಯಾವ ಕಿತ್ಲೆ ಹಣ್ಣನ್ನ ಕಿತ್ತಿರ್ತಾನೋ ಅದೇ ಜಾಗದಲ್ಲಿ ಮತ್ತೊಂದು ಹಣ್ಣು ಬೆಳೆದಿರುತ್ತೆ. ರಾಜೇಶ್ ನಗುತ್ತಾ ಅವನ್ ಮನೆಯವ್ರ ಕಡೆ ನೋಡಿ ಹೇಳ್ತಾನೆ, ಇದು ಹೇಗಾಯ್ತು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಆದ್ರೆ ಈ ಮ್ಯಾಗಿ ಸುವಾಸನೆ ನನಗೆ ಹೇಳ್ತಾ ಇದೆ ಒಂದು ಒಳ್ಳೆ ಬೆಲೆಗೆ ಮಾರಾಟ ಆಗುತ್ತೆ ಅಂತ. ಆದ್ರೆ ರಾಜೇಶ್, ನಮ್ಗೆ ಇರೋದಕ್ಕೆ ಮನೆ ಕೂಡ ಇಲ್ವಲ್ಲ. ನೀನ್ ಧೈರ್ಯ ಕಳ್ಕೊಂಬೇಡ. ನಮ್ಮ ಈ ತೋಟ ಹೈವೇ ಪಕ್ಕದಲ್ಲೇ ಇದೆ. ನಾವಿಲ್ಲೇ ಒಂದು ಚಿಕ್ಕದಾಗಿ ಮರದಿಂದಾನೇ ಒಂದು ರೆಸ್ಟೋರೆಂಟ್ ಮಾಡೋಣ. ಆಮೇಲೆ ಈ ಕಿತ್ಲೆ ಮ್ಯಾಗಿನ ಮಾರೋಣ. ರಾಜೇಶ್ ಅವನ ಹೆಂಡತಿ ಮತ್ತೆ ಮಗಳು ಕಾಡಿನಿಂದ ಮರದ ತುಂಡುಗಳನ್ನ ತರ್ತಾರೆ. ಮತ್ತೆ ಕಷ್ಟಪಟ್ಟು ಆ ಮರದ ತುಂಡುಗಳಿಂದ ಸುಂದರ ರೆಸ್ಟೋರೆಂಟ್ ನ ಕಟ್ತಾರೆ. ಕೆಲವು ದಿನಗಳ ನಂತರ ಮರದಿಂದ ಕಟ್ಟಿರುವಂತ ರೆಸ್ಟೋರೆಂಟ್ ನಲ್ಲಿ ವ್ಯಾಪಾರ ಮಾಡೋದಕ್ಕೆ ತಯಾರಾಗ್ತಾರೆ. ರಾಜೇಶ್ ಕಿತ್ಲೆ ಹಣ್ಣಿನ ಸಿಪ್ಪೆ ತೆಗಿತಾ ಇರ್ತಾನೆ. ಆಗ ಒಂದು ಲಕ್ಸುರಿ ಕಾರ್ ಬಂದು ರೆಸ್ಟೋರೆಂಟ್ ಎದುರುಗಡೆ ನಿಲ್ಲುತ್ತೆ. ನಿಮ್ಮ ಹೆಸರು ರಾಜೇಶ್ ಅಲ್ವಾ? ನೀವು ಮಾಡುವಂತ ಈ ಮ್ಯಾಗಿ ಇಡೀ ಊರಲ್ಲೇ ಪ್ರಸಿದ್ಧವಾಗಿದೆ. ಆದ್ರೆ ಈಗಿಲ್ಲಿರೋ ಮ್ಯಾಗಿ ನೋಡ್ತಿದ್ರೆ ಇದು ತುಂಬಾ ಅದ್ಭುತವಾಗಿದೆ. ಒಂದ್ ವೇಳೆ ನೀವೇನಾದ್ರೂ ಇದನ್ನ ತಿಂದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಇದು ಕಿತ್ಲೆಹಣ್ಣು ಮ್ಯಾಗಿ. ಮತ್ತೆ ಈ ಕಿತ್ಲೆಹಣ್ಣು ಮ್ಯಾಗಿಗೆ ಎಷ್ಟು ಬೆಲೆ? ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಸರ್. ಆದ್ರೆ ಇದನ್ನ ನಿಮ್ಗೋಸ್ಕರ 2,000 ರೂಪಾಯಿ ಕೊಡ್ತಾ ಇದ್ದೀನಿ. ಆ ಶ್ರೀಮಂತ ವ್ಯಕ್ತಿ ಕೂಡಲೇ ರಾಜೇಶ್ಗೆ 2,000 ರೂಪಾಯಿ ನೋಟನ್ನ ಕೊಡ್ತಾನೆ. ಮತ್ತೆ ಮ್ಯಾಗಿಯನ್ನ ಆನಂದದಿಂದ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇದರಷ್ಟು ರುಚಿಯಾಗಿರೋ ಮ್ಯಾಗಿನ ನಾನ್ ಜೀವನದಲ್ಲೇ ಯಾವತ್ತೂ ತಿಂದಿಲ್ಲ. ನಾನೊಬ್ಬ 5 ಸ್ಟಾರ್ ಹೋಟೆಲ್ನ ಮಾಲೀಕ. ನೀನೇನಾದ್ರೂ ಈ ಕಿತ್ಲೆಹಣ್ಣಿನ ಮ್ಯಾಗಿನ ನಾನು 5 ಸ್ಟಾರ್ ಹೋಟ್ಲಿಗೆ ಸಪ್ಲೈ ಮಾಡ್ತೀಯಾ? ಖಂಡಿತವಾಗ್ಲೂ ಮಾಡೋಣ ಸರ್. ಸ್ವಲ್ಪ ದಿನಗಳ ನಂತರ ರಾಜೇಶ್ ಒಂದು 5 ಸ್ಟಾರ್ ಹೋಟೆಲ್ಗೆ ಕಿತ್ಲೆ ಹಣ್ಣಿನ ಮ್ಯಾಗಿಯನ್ನ ಸಪ್ಲೈ ಮಾಡ್ತಾನೆ. ಮತ್ತೆ ಅವನ ರೆಸ್ಟೋರೆಂಟ್ ನಲ್ಲಿ ಕುತ್ಕೊಂಡು ಕಿತ್ಲೆ ಹಣ್ಣಿನ ಮ್ಯಾಗಿಯನ್ನ ಮಾರಾಟ ಮಾಡ್ತಾನೆ. ಸ್ವಲ್ಪ ದಿನಗಳ ನಂತರ ರಾಜೇಶ್ ಜೀವನ ಪೂರ್ತಿಯಾಗಿ ಬದಲಾಗೋಯ್ತು. ಅವನ ತೋಟದ ಅಕ್ಕಪಕ್ಕ ಇರೋ ಎಲ್ಲಾ ಜಮೀನುಗಳನ್ನ ಖರೀದಿ ಮಾಡ್ತಾನೆ. ಮತ್ತೆ ಒಂದು ಸುಂದರವಾದ ಬಂಗ್ಲೆಯನ್ನ ಕೂಡ ಕಟ್ಟಿಸ್ತಾನೆ. ನಮ್ಮ ಕಿತ್ಲೆ ಹಣ್ಣಿನ ಮ್ಯಾಗಿ ಊರು ತುಂಬಾ ಎಲ್ಲ ಪ್ರಸಿದ್ಧಿ ಪಡೆದಿದೆ.
ಆದ್ರೆ ನಮ್ಗಿನ್ನೂ ಗೊತ್ತಾಗ್ತಿಲ್ಲ ಕಿತ್ಲೆ ಹಣ್ಣಿನ ಒಳಗಡೆ ಮ್ಯಾಗಿ ಹೇಗ್ ಬರೋದಕ್ ಸಾಧ್ಯ. ಈ ವಿಷಯ ಇನ್ನೂ ರಹಸ್ಯವಾಗೇ ಉಳಿದಿದೆ. ಅದನ್ನೇ ನಾನು ಯೋಚನೆ ಮಾಡ್ತಿರೋದು. ನಾವು ರಾತ್ರಿ ಹೊತ್ತು ಹೋಗಿ ಎಷ್ಟು ಕಿತ್ತಲೆ ಹಣ್ಣನ್ನ ಕಿತ್ಕೊಂಡ್ ಬರ್ತೀವೋ, ಮರುದಿನ ಹೋದ್ರೆ ಅಲ್ಲಿ ಕಿತ್ಲೆ ಹಣ್ಣು ಮತ್ತೆ ಬೆಳೆದಿರುತ್ತೆ. ಆಗ ರುಚಿ ನಗುತ್ತಾ ಅಂಕುಶ್ ಕಡೆ ನೋಡ್ತಾಳೆ. ಅವನು ಸಂಧ್ಯಾ ಜೊತೆ ಆಟ ಆಡ್ತಿರ್ತಾನೆ. ಅದೇನೇ ಆಗ್ಲಿ, ಅಂಕುಶ್ ಬಂದ್ಮೇಲೆ ನಮ್ಮ ಅದೃಷ್ಟ ತುಂಬಾನೇ ಬದಲಾಗಿದೆ. ಒಂದಿನ ರಾತ್ರಿ ರಾಜೇಶ್ ಮಲ್ಕೊಂಡಿದ್ದ. ಆಗ ಇದ್ದಕ್ಕಿದ್ದಂಗೆ ಕಣ್ಬಿಡ್ತಾನೆ. ಅವನು ಮನೆ ಆಚೆ ಇರೋ ಕಿತ್ಲೆ ಹಣ್ಣಿನ ತೋಟಕ್ಕೆ ಬಂದು ನೋಡಿದಾಗ ಅಂಕುಶ್ ಅಲ್ಲಿ ನಿಂತಿರ್ತಾನೆ. ಅಂಕುಶ್ ಕಣ್ಣಲ್ಲಿ ಬಣ್ಣ ಬಣ್ಣದ ಕಿರಣಗಳು ಬರ್ತಾ ಇರುತ್ತೆ. ಆ ಬಣ್ಣ ಬಣ್ಣದ ಕಿರಣಗಳಿಂದ ಆ ಪೂರ್ತಿ ಕಿತ್ಲೆ ಹಣ್ಣಿನ ಮರ ಬೆಳಕಿನಿಂದ ಕಂಗೊಳಿಸ್ತಾ ಇತ್ತು. ರಾಜೇಶ್ ಆಶ್ಚರ್ಯದಿಂದ ಅಂಕುಶ್ನ ನೋಡಿ ಹೇಳ್ತಾನೆ, ಇದ್ ನೀನ್ ಏನ್ ಮಾಡ್ತಾ ಇದ್ಯಾ? ಯಾರ್ ನೀನು? ಆಗ ಅಂಕುಶ್ ರಾಜೇಶ್ನ ನೋಡಿ ಹೇಳ್ತಾನೆ, ನನಗ್ ಗೊತ್ತಿತ್ತು ಒಂದಲ್ಲ ಒಂದಿನ ನನ್ನ ರಹಸ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ. ನಿಮ್ಮ ಕಿತ್ಲೆ ಹಣ್ಣಲ್ಲಿ ಸಿಗೋ ಮ್ಯಾಗಿ ಇದೆಯಲ್ವಾ, ಆ ಚಮತ್ಕಾರ ನಾನೇ ಮಾಡಿರೋದು. ಅದೇನಂದ್ರೆ ನಾನು ಮತ್ತೆ ನನ್ ತಂದೆ ಈ ಭೂಮಿಯವರೇ ಅಲ್ಲ, ನಾವು ಬೇರೆ ಗ್ರಹದಲ್ಲಿ ವಾಸ ಮಾಡೋರು. ಮನುಷ್ಯನ ರೂಪ ತಾಳಿ ಇಲ್ಲಿ ಸುತ್ತಾಡ್ತಾ ಇದೀವಿ. ಆದ್ರೆ ನನ್ ತಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರು. ನಿಮ್ಮ ಒಳ್ಳೆ ಮನ್ಸನ್ನ ನೋಡಿ ನಾನು ಸಹಾಯ ಮಾಡೋದಕ್ಕೆ ತೀರ್ಮಾನ ಮಾಡ್ದೆ. ಈಗ ನಾನು ಹೊರಡೋ ಸಮಯ ಆಯ್ತು. ಆದ್ರೆ ಈ ನಿನ್ನ ಕಿತ್ಲೆ ಹಣ್ಣಿನ ಮರದಿಂದ ಎಂದಿಗೂ ಮ್ಯಾಗಿ ಸಿಗ್ತಾನೇ ಇರುತ್ತೆ. ರಾಜೇಶ್ಗೆ ಪೂರ್ತಿ ರಹಸ್ಯದ ಅರಿವಾಯ್ತು. ಒಂದಿನ ರಾಜೇಶ್ ಅವನ ರೆಸ್ಟೋರೆಂಟ್ನಲ್ಲಿ ಕೂತಿದ್ದಾಗ ಆಗ ಅವನ ಸ್ನೇಹಿತ ಅಶೋಕ್ ಅಳುತ್ತಾ ಅವನ ಹತ್ರ ಬಂದು ಹೇಳ್ತಾನೆ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಗೆಳೆಯ. ನಾನ್ ನನ್ನ ಹೆಂಡತಿ ಮಾತನ್ನ ಕೇಳ್ಕೊಂಡು ನಾನ್ ನಿನ್ನ ಮತ್ತು ನನ್ನ ಎಲ್ಲಾ ಆಸ್ತಿನೂ ಅವಳ ಹೆಸ್ರಿಗೆ ಮಾಡಿದ್ದೆ. ಅವಳಿವಾಗ ನನ್ಗೆ ಡಿವೋರ್ಸ್ ಕೊಟ್ಟು ಹೊರಟೋದ್ಲು. ಮತ್ ನನ್ನ ಎಲ್ಲಾ ಪ್ರಾಪರ್ಟಿನೂ ಅವಳು ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನ್ ತುಂಬಾ ಕಷ್ಟಪಟ್ಟು ದಿನಗಳನ್ನ ಕಳೀತಾ ಇದ್ದೀನಿ. ನಿನಗೆ ನಿನ್ನ ಪಾಪದ ಫಲ ಸಿಕ್ತು ಅಶೋಕ್. ಆದ್ರೆ ನಾನ್ ನಿಂತರ ಅಲ್ಲ. ಯಾಕಂದ್ರೆ ನೀನು ನನ್ನ ಗೆಳೆಯ. ಅದಕ್ಕೆ ನಿನಗೆ ಖಂಡಿತವಾಗ್ಲೂ ಕೆಲಸ ಕೊಡ್ತೀನಿ. ಆದ್ರೆ ನಾನು ನಿನ್ನ ಪಾರ್ಟ್ನರ್ ಆಗಿ ತಗೊಳ್ಳೋದಕ್ಕಾಗಲ್ಲ. ಬೇಕಾದ್ರೆ ನೀನು ನನ್ನ ರೆಸ್ಟೋರೆಂಟ್ ಅಲ್ಲಿ ವೇಟರ್ ಕೆಲಸ ಮಾಡ್ಬೋದು. ಯಾಕಂದ್ರೆ ನೀನು ವೇಟರ್ ಆಗಕ್ಕೆ ಲಾಯಕ್ಕು, ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕೆ ಲಾಯಕ್ಕಲ್ಲ. ರಾಜೇಶ್ ಮಾತನ್ನ ಕೇಳಿ ಅವನಿಗೆ ಅವನ ಮಾಡಿದ ತಪ್ಪಿನ ಅರಿವಾಗುತ್ತೆ. ಮತ್ತೆ ರಾಜೇಶ್ನ ಕಿತ್ಲೆ ಹಣ್ಣಿನ ಮ್ಯಾಗಿ ಪೂರ್ತಿ ದೇಶದಲ್ಲಿ ಪ್ರಸಿದ್ಧಿ ಪಡೆಯುತ್ತೆ.